29ರಂದು ಪರಮ ಪೂಜ್ಯ ಶ್ರೀ ಶರಣಬಸವಾರ್ಯ ತಾತನವರ 17ನೇ ವರ್ಷದ ಶರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಗಂಗಾವತಿ ತಾಲೂಕಿನ ಅರಳಹಳ್ಳಿಯಲ್ಲಿ ಜುಲೈ 29 ಬುಧವಾರದಂದು ನಾಡಿನ ಹರಗುರುಚರ ಮೂರ್ತಿಗಳ ಸಾನ್ನಿಧ್ಯದಲ್ಲಿ ದಾಸೋಹ ಮೂರ್ತಿ ಪರಮ ಪೂಜ್ಯ ಶ್ರೀ ಶರಣಬಸವಾರ್ಯ ತಾತನವರ 17ನೇ ವರ್ಷದ ಶರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಾಡಿನ ಅಸಂಖ್ಯಾತ ಭಕ್ತಾದಿಗಳ ಸಮ್ಮುಖದಲ್ಲಿ ವೈಭವದಿಂದ ಮತ್ತು ಅದ್ಧೂರಿಯಾಗಿ ನಡೆಯಲಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಜುಲೈ 17ರಿಂದ 29ರವರೆಗೆ ಶರಣರ ಜೀವನ ದರ್ಶನ ಆಧ್ಯಾತ್ಮ ಪ್ರವಚನ ನಡೆಯುತ್ತಿದೆ. ಜುಲೈ 29ರಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ನಾಡಿನಲ್ಲಿರುವ ಎಲ್ಲಾ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪರಮ ಪೂಜ್ಯ ಶ್ರೀ ಶರಣಬಸವಾರ್ಯ ತಾತನವರ ಕೃಪೆಗೆ ಪಾತ್ರರಾಗಬೇಕೆಂದು ಅರಳಹಳ್ಳಿ ಬೃಹನ್ಮಠದ ವೇದಮೂರ್ತಿ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ತಾತನವರು ಮನವಿ ಮಾಡಿದ್ದಾರೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ಭಾರವೇ ಕೂಡಲ ಸಂಗಮ ದೇವ. ಬೇರೆ ಬೇರೆ ದೇಹದ, ಬೇರೆ ಬೇರೆ ರೂಪದ, ಬೇರೆ ಬೇರೆ ಜೀವನ ಶಾಸ್ತ್ರ ಭಾಷೆಗಳ, ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಮತಗಳ ಬೇರು ನೀನೋರ್ವನೇ ಎಂದು ತಿಳಿಗೊಟ್ಟು ಸುಲಭ ಶಿವ. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರುಗಳನ್ನು, ಬಸವಾದಿ ಶಿವಶರಣರನ್ನು, ದಾಸವರೇರನ್ನು, ಸಂತ ಮಹಂತ ಸೂಫಿ ಮೊಹಮ್ಮದ್ ಪೈಗಂಬರನ್ನು ಸ್ಮರಿಸಿಕೊಂಡು ಗಂಗಾವತಿ ತಾಲೂಕು ಅರಳಹಳ್ಳಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠದ ದಾಸೋಹ ಮೂರ್ತಿಗಳಾದ ಶ್ರೀಮಠದ ಕರ್ತೃಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶರಣಬಸವಾರ್ಯ ತಾತನವರ 17ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಶರಣೋತ್ಸವ ಕಾರ್ಯಕ್ರಮವನ್ನು ನಿಮಿತ್ತವಾಗಿ ದಿನಾಂಕ 17/7/2026 ಶುಕ್ರವಾರದಿಂದ ದಿನಾಂಕ 29/7/2026 ಬುಧವಾರ ಗುರುಪೌರ್ಣಿಮೆಯವರೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ನಿಮಿತ್ತವಾಗಿ ನಾಡಿನ ಹರಗುರುಚರ ಮೂರ್ತಿಗಳಾಗಿರ್ತಕ್ಕಂಥ ಅನೇಕ ಶ್ರೀಗಳು, ಹೆಬ್ಬಾಳ ಶ್ರೀಗಳು, ಎಮ್ಮಿಗನೂರಿನ ಶ್ರೀಗಳು, ಕನಕಗಿರಿ ಶ್ರೀಗಳು ಮತ್ತು ಅನೇಕ ಗುರು ಹಿರಿಯರು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಯಾವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವು ಕೂಡ ತಾತನವರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ದಿನಾಂಕ 29/7/2026 ಬುಧವಾರ ಗುರುಪೌರ್ಣಿಮೆಯಂದು ಬೆಳಗಿನ ಜಾವ 8 ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿ 12 ಗಂಟೆಗೆ ತುಲಾಭಾರ ಕಾರ್ಯಕ್ರಮ, 1 ಗಂಟೆಗೆ ರೈತರನ್ನು ಉದ್ದೇಶಿಸಿ ಕೃಷಿಯ ಬಗ್ಗೆ ಒಂದು ಚಿಂತನೆ ಕಾರ್ಯಕ್ರಮ ಹಾಗೂ 2 ಅಥವಾ 3 ಗಂಟೆಗೆ ಆಗಮಿಸಿದ ಗಣ್ಯರಿಂದ ಪ್ರವಚನ, ನಂತರ ದೈವಾರ್ಚಿತ ಪೂಜ್ಯರಿಂದ ಆಶೀರ್ವಚನ ಕಾರ್ಯಕ್ರಮ ಜರುಗ್ತಾ ಇದೆ. ಕಾರಣ ಸಕಲ ಸದ್ಭಕ್ತಾದಿಗಳು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಆಗಮಿಸಿ ಶರಣರ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕಂತಂದೇಳಿ ಈ ಮೂಲಕ ತಮ್ಮೆಲ್ಲರಿಗೆ ಕಳಕಳಿಯ ವಿನಂತಿಯನ್ನು ಮಾಡಲಾಗ್ತಾ ಇದೆ.